ನಮಸ್ಕಾರ ಫ್ರೆಂಡ್ಸ್, ನನ್ನ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ಸರ್, ನಾನಿವತ್ತು ನಿಮ್ಮ ಜೊತೆ ಏನಪ್ಪ ಚರ್ಚೆ ಮಾಡ್ತಾಯಿದ್ದೀನಿ ಅಂತಂದರೆ, ಹಲವಾರು ವಿದ್ಯಾರ್ಥಿಗಳು ಕೇಳಿದರು, ಸರ್ ನನ್ನ ಹತ್ರ ಫೋನ್ ನಂಬರು ಕಳೆದೋಗಿದೆ, ಅಪ್ಲಿಕೇಶನ್ ಹಾಕಿದ್ದಾಗ ಕೊಟ್ಟಿರೋ ಫೋನ್ ನಂಬರು ಕಳೆದೋಗಿದೆ, ಆಮೇಲೆ ಡಿ ಚಾಲನೂ ಕಳೆದೋಗಿದೆ, ಅಪ್ಲಿಕೇಶನ್ ಫಾರ್ಮು ಕಳೆದೋಗಿದೆ, ಅಪ್ಲಿಕೇಶನ್ ನಂಬರು ಗೊತ್ತಿಲ್ಲ. ಸೊ ನಾನಿವಾಗ ಯಾವ ಥರ ನಮ್ಮದು ಕರೆಪತ್ರನ ಡೌನ್ಲೋಡ್ ಮಾಡ್ಕೊಳ್ಬೇಕು ಅಂಥೇಳಿ, ಸೊ ಅದಕ್ಕಾಗಿ ನಾನೇನು ಮಾಡಿದೆ ಅಂದರೆ ಆಫೀಸಲ್ಲಿ ಕರೆ ಮಾಡಿ ವಿಚಾರಿಸಿದೆ. ಸೊ ಅದ್ರ ಬಗ್ಗೆ ನಿಖರವಾದ ಮಾಹಿತಿ ಕೊಡ್ತಾಯಿಲ್ಲ. ಯಾಕಂದರೆ ಮುಂಚೆ ಅಪ್ಲಿಕೇಶನ್ ನಂಬರು, ಡೇಟ್ ಆಫ್ ಬರ್ತು, ಫೋನ್ ನಂಬರು ಈ ಥರ ಡೀಟೇಲ್ ಕೊಡ್ತಿದ್ರಲ್ಲ, ಅಂಥ ಸಂದರ್ಭದಲ್ಲಿ ಅವರು ಕರೆಪತ್ರನ ಡೌನ್ಲೋಡ್ ಮಾಡ್ಕೊಳ್ಳೋಕೆ ಚೆನ್ನಾಗಿತ್ತು. ಸೊ ಇವಾಗ ಆ ಥರ ಡೀಟೇಲ್ ಕೊಡ್ತಾಯಿಲ್ಲ. ಕರೆಪತ್ರ ಡೌನ್ಲೋಡ್ ಮಾಡ್ಕೋಬೋದು. ಸೊ ಅವರಿಗೆ SMS ಹೋಗುತ್ತೆ. ಸೊ ಅವ್ರ ಹತ್ರ ಫೋನ್ ನಂಬರ್ ಇಲ್ಲ ಅಂದರೆ SMS ಬೇರೆ ಕಡೆಗೆ ಹೋಗುತ್ತಲ್ವ. ಸೊ ಅದಕ್ಕೆ ಅಭ್ಯರ್ಥಿಗಳಿಗೊಂದು ಮಾತಾಡೋಕ್ಕೆ ಬಯಸ್ತೀನಿ. ಸೊ ನಿಮ್ಮ ಫೋನ್ ನಂಬರಿಗೆ ಕರೆ ಮಾಡಿ ನೋಡಿ, ಆ ಹಳೆ ನಂಬರಿಗೆ ಆ ಫೋನು ಚಾಲು ಇದ್ದರೆ ಇನ್ನೊಬ್ಬರು ಯಾರ ಹತ್ರನಾರು ಇದ್ದಿರುತ್ತೆ, ಅವ್ರಿಗೆ ರಿಕ್ವೆಸ್ಟ್ ಮಾಡಿಕೊಂಡು, ಸರ್ ನಂದು ಈ ನಂಬರ್ ಇತ್ತು ಮುಂಚೆ, ಇದಕ್ಕೊಂದು SMS ಬರುತ್ತೆ, ಈ ಥರ ಅದ್ರದ್ದು ಒಂದು ಅಪ್ಲಿಕೇಶನ್ ನಂಬರ್ ಬರುತ್ತೆ, ಅದೊಂದು ಹೇಳಿ ಅಂತ ಒಂದು ಸಲ ರಿಕ್ವೆಸ್ಟ್ ಮಾಡಿ ಕೊಟ್ಟರೆ ಒಳ್ಳೆಯದೇ ಆಯಿತು. ಆ ಒಂದು ನಂಬರ್ ತೊಗೊಂಡು ಆ ನಂಬರ್ ಹಾಕಿ ನಿಮ್ಮದು SSLC ಮಾರ್ಕ್ಸ್ ಕಾರ್ಡ್ ಏನಿರುತ್ತೋ ಅದ್ರಾಗ ಡೇಟ್ ಆಫ್ ಬರ್ತ್ ಇರುತ್ತೆ, ಆ ಡೇಟ್ ಆಫ್ ಬರ್ತ್ ಹಾಕಿ ಕರೆಪತ್ರ ಡೌನ್ಲೋಡ್ ಮಾಡ್ಕೊಂಡು ಹೋಗ್ಬೋದು. ಸೊ ಇಲ್ಲಾಂದರೆ ಇವರು ಮುಂದಿನ ದಿನದಲ್ಲಿ ಏನಾದರೂ ಒಂದು ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ಅದು ನನಗೆ ಸಮಂಜಸ ಅಂತ ಅನಿಸ್ತಾ ಇಲ್ಲ, ಬಿಡ್ತಾರೋ ಇಲ್ಲೋ ಗೊತ್ತಿಲ್ಲ. ಸೊ ಅದಕ್ಕಾಗಿ ಇನ್ನೇನು ಮಾಡ್ತಾರೆ ಅಂದರೆ, ಎಲ್ಲರೂ ಮುಗಿದ್ಮೇಲೆ ಯಾರಾದರೂ ಬ್ಯಾಲೆನ್ಸ್ ಉಳಿದವರು ಅಥವಾ ಎಮರ್ಜೆನ್ಸಿಗೋಸ್ಕರ ಆವತ್ತಿನ ದಿನ ಅವ್ರದ್ದು ಡೇಟಿಗೆ ವೆರಿಫಿಕೇಷನ್ಗೆ ಹೋಗಿರಲ್ಲ, ಸೊ ಮಿಸ್ ಆಗಿರ್ತಾರೆ, ಅಂಥವ್ರಿಗೆ ಕೊನೆಯಲ್ಲಿ 2 ದಿನ ಅವಕಾಶ ಕೊಡ್ತಾರೆ. ಯಾರ್ಯಾರು ಉಳಿದಿರ್ತಾರೋ ಅವರೆಲ್ಲ ಹೋಗೋಕ್ಕೆ ಕೊನೆಗೆ 2 ದಿನ ಅವಕಾಶ ಕೊಟ್ಟಿರ್ತಾರೆ. ಸೊ ಅಂಥ ದಿನ ನೀವು ಹೋಗ್ಬೋದು. ಬೈ ಚಾನ್ಸ್ ನಿಮ್ಗೆ ಏನಾದರೂ ಅದ್ರ ಬಗ್ಗೆ SMS ಸಿಗಲಿಲ್ಲ, ವೆರಿಫಿಕೇಷನ್ಗೆ ಹೋಗೋಕ್ಕೆ ಇದನ್ನೂ ಆಗಲಿಲ್ಲ, ಸೊ ಡೌನ್ಲೋಡ್ ಮಾಡ್ಕೊಳ್ಳೋಕ್ಕಂದು ಯಾವುದೋ ಮಾಹಿತಿ ಬರಲಿಲ್ಲ ಅಂತಂದರೆ, ನೀವು ಲಾಸ್ಟ್ ಕೊನೆಗೆ ಏನಿದ್ದಿರ್ತದೆ ಆ ಕೊನೆಯ ದಿನ ನೀವು ನಿಮ್ಮದು ಒರಿಜಿನಲ್ ಡಾಕ್ಯುಮೆಂಟ್ಸ್ ತೊಗೊಂಡೋಗಿ ಅವ್ರ ಹತ್ರ ಅಲ್ಲಿ ಈ ಒಂದು ನಿಮ್ಮದು ಪ್ರಾಬ್ಲಮ್ ಅವ್ರಿಗೆ ಹೇಳಿದರೆ ಅವರಲ್ಲಿ ಸಾಲ್ವ್ ಮಾಡ್ತಾರೆ ಅಂತ ಹೇಳಕ್ಕೆ ಬಯಸ್ತೀನಿ. ಸೊ ಅದಕ್ಕೋಸ್ಕರ ನಿಮ್ಮದು ಒರಿಜಿನಲ್ ಡಾಕ್ಯುಮೆಂಟ್ಸ್ಗಳೆಲ್ಲ ರೆಡಿ ಇಟ್ಕೊಳ್ಳಿ. ಜೊತೆಗೆ ವೆರಿಫಿಕೇಷನ್ ಮುಗ್ದವರೆಲ್ಲ ಮುಂದೆ ಏನದ ಚಾಲನ ವೃತ್ತಿ ಪರೀಕ್ಷೆಗೆ ವ್ಯವಸ್ಥೆ ರೆಡಿ ಮಾಡ್ತವ್ರೆ. ಯಾವತ್ತಿಂದ ಸ್ಟಾರ್ಟ್ ಆಗುತ್ತೆ ಏನು ಎತ್ತು ಅಂತೇಳಿ ನಾವು ಅದು ಮಾಹಿತಿ ಬಂದಮೇಲೆ ನಿಮ್ಗೆ ತಿಳಿಸ್ತೀವಿ. ಸೊ ಅದ್ರ ಜೊತೆಗೆ ಈ ಸಂಚಾರಿ ಚಿಹ್ನೆಗಳು ಕೂಡ ಇರ್ತವೆ. ಸಂಚಾರಿ ಚಿಹ್ನೆಗಳು ಯಾವ್ಯಾವ ಥರ ಕೇಳ್ತಾರೆ, ಬಹಳಷ್ಟು ಜನರದ್ದು 1 ನಂಬರು, ಅರ್ಧ ನಂಬರು, ಇಷ್ಟರಲ್ಲೇ ಎಲ್ಲ ಡ್ಯೂಟಿ ಮಿಸ್ ಆಗೋಗಿದೆ. ಅದಕ್ಕೋಸ್ಕರ ಆದಷ್ಟು ಫ್ರೀ ಟೈಮ್ ಇದ್ದರೆ ಅಭ್ಯಾಸ ಮಾಡಿರಿ ಅಂತ ಹೇಳ್ತಾ ಒಂದಿಷ್ಟು ಸಂಚಾರಿ ಚಿಹ್ನೆಗಳನ್ನು ನೋಡೋಣ. ಸೊ ಯಾರಾದರೂ ನನ್ನ ಚಾನಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಹಳೆಯವರು ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಹೇಳುತ್ತಾ, ನಿಮ್ಮ ಫ್ರೆಂಡ್ಸ್ಗಳು ಯಾರಾದರೂ ಇದ್ದರೆ ಅವರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳುತ್ತಾ, ಬನ್ನಿ ನೋಡೋಣ. ಸ್ವಲ್ಪ ಸಂಚಾರಿ ಚಿಹ್ನೆಗಳನ್ನು ನೋಡೋಣ. ಪ್ರಶ್ನೆ: ಈ ಸಂಚಾರಿ ಚಿಹ್ನೆ ಏನನ್ನು ಸೂಚಿಸುತ್ತದೆ ಅಂಥೇಳಿ. ಇದು ಏನು ಬ್ಲೂ ಕಲರಲ್ಲಿ ಹಾರ್ನ್ದು ಸಿಂಬಲ್ ಕೊಟ್ಟಿದ್ದಾರೆ, ಇದು ಏನು ಸೂಚಿಸ್ತದೆ ಅಂತಂದರೆ 3 ಆಪ್ಷನ್ ಇದೆ. ಬೇಗ ಮಾಡೋಣ, ವಿಡಿಯೋ ಲಾಂಗ್ ಆಗುತ್ತೆ, ಇಲ್ಲಾಂದರೆ ನೋಡೋಕ್ಕೂ ಬೋರ್ ಆಗುತ್ತೆ. ನಾನು ಡೈರೆಕ್ಟಾಗಿ ಆನ್ಸರಿಗೆ ಟಿಕ್ ಮಾಡ್ತಾ ಹೋಗ್ತೀನಿ. ಆನ್ಸರ್ ಏನಾದರೂ ನನ್ನ ತಪ್ಪಾಗಿದ್ದರೆ ಅಲ್ಲಿ ರಾಂಗ್ ಆನ್ಸರ್ ಅಂತೇಳಿ ಕಲರ್ ಕೋಡ್ ತೋರಿಸುತ್ತೆ ನೋಡಿ. ಇವಾಗ ನೋಡಿ, ಇದು ಕಡ್ಡಾಯವಾಗಿ ನಿರಂತರವಾಗಿ ಹಾರ್ನ್ ಮಾಡಿ ಅಥವಾ ಹಾರ್ನ್ ಮಾಡೋದು ನಿಷೇಧಿಸಿದೆ. ಅಂದರೆ ಈ ಹಾರ್ನ್ಗೆ ಸಂಬಂಧಪಟ್ಟಿದೆ 3 ಆನ್ಸರ್ ಇರ್ತವೆ, ಅಂದರೆ ಎಲ್ಲ ಅದಕ್ಕೆ ಹತ್ತಿರ ಇದ್ದೀವಿ. ಸೊ ನಾವು ಯಾವ್ದು ಕರೆಕ್ಟ್ ಇರೋದೋ ಅದಕ್ಕೆ ಟಿಕ್ ಮಾಡ್ಬೇಕು, ಆವಾಗ ನಮಗೆ ನಂಬರ್ ಸಿಗುತ್ತೆ. ಸೊ ಸರಿಯಾದ ಉತ್ತರ 1, ಕಡ್ಡಾಯವಾಗಿ ಹಾರ್ನ್ ಮಾಡಿ ಅಂತೇಳಿ. ನೆಕ್ಸ್ಟ್ ನೋಡೋಣ. ಈ ಸಂಚಾರಿ ಚಿಹ್ನೆ ಏನನ್ನು ಸೂಚಿಸುತ್ತದೆ? ಮುಂದೆ ಬಲಬದಿಯ ರಸ್ತೆ ಕಡ್ಡಾಯವಾಗಿ ಬಲಕ್ಕೆ ತಿರುಗಿ ಬಲ ತಿರುವು ನಿಷೇಧಿಸಿದೆ. ಸೊ ಅದಕ್ಕೆ ಸಂಬಂಧಪಟ್ಟಿವೆ 3 ಆನ್ಸರ್ ಇದ್ದಾವೆ. ಇದರ ಕರೆಕ್ಟ್ ಆನ್ಸರು ಕಡ್ಡಾಯವಾಗಿ ಬಲಕ್ಕೆ ತಿರುಗಿ. ನೆಕ್ಸ್ಟ್, ಈ ಸಂಚಾರಿ ಚಿಹ್ನೆ ಏನನ್ನು ಸೂಚಿಸುತ್ತದೆ? ನಿರ್ಬಂಧ ಕೊನೆಗೊಳ್ಳುವ ಚಿಹ್ನೆ, ನಿಲ್ಲಿಸಬೇಡಿ, ನಿಲುಗಡೆ ಮಾಡಬಾರದು. ಸೊ ಇಲ್ಲಿ ನೋಡಿ, ನಾನು ಏನಾದರೂ ತಪ್ಪು ಆನ್ಸರ್ ಟಿಕ್ ಮಾಡಿದರೆ ಯಾವ ಥರ ಇದಾಗುತ್ತೆ ಅಂತೇಳಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ನಿರ್ಬಂಧ ಕೊನೆಗೊಳ್ಳುವ ಚಿಹ್ನೆ ನೋಡಿ, ನಾನಿಲ್ಲಿ ತಪ್ಪು ಆನ್ಸರ್ನ ಟಿಕ್ ಮಾಡಿದೆ. ಕರೆಕ್ಟ್ ಆನ್ಸರ್ 3ನೇದು
ನಿಲುಗಡೆ ಮಾಡಬಾರ್ದು, ಈ ಥರ ಬರುತ್ತೆ. ಕರೆಕ್ಟ್ ಆನ್ಸರ್ ಮೂರನೇದು, ನಿಲುಗಡೆ ಮಾಡಬಾರ್ದು ಅಂತೇಳಿ. ನೆಕ್ಸ್ಟ್ ನೋಡೋಣ. ಈ ಸಂಚಾರಿ ಚಿಹ್ನೆ ಏನನ್ನು ಸೂಚಿಸುತ್ತದೆ? ನೋಡಿ, ಮೇಲ್ಗಡೆ ಹೋಗೋ ಮಾರ್ಕು ಆಮೇಲೆ ಕೆಳಗಡೆ ಬರೋದು ಮಾರ್ಕು ಅವೆರಡಕ್ಕೂ ಅಡ್ಡಗೆರೆ ಬಂದಿದೆ ಅಂದರೆ ಹೋಗೋದು ಇಲ್ಲ ಬರೋದು ಇಲ್ಲ ಅಂದರೆ ಇದರರ್ಥ ಎರಡು ಕಡೆ ನಿಷೇಧ ಇದೆ ಅಂತ ಅರ್ಥ. ಇಲ್ಲಿ ಎರಡೂ ಬದಿ ನಿಷೇಧಿಸಿದೆ ಆನ್ಸರು. ನೆಕ್ಸ್ಟು, ಈ ಸಂಚಾರಿ ಚಿಹ್ನೆ ಏನನ್ನು ಸೂಚಿಸುತ್ತದೆ? ಇಲ್ಲಿ ನೋಡಿ, ಸೈಕಲ್ ಮೋಟ್ರು ಆಮೇಲೆ ಕಾರ್ ಇವೆರಡಕ್ಕೂ ಅಡ್ಡಗೆರೆ ಇದೆ ಅಂದರೆ ಇವೆರಡಕ್ಕೂ ಈ ರೋಡಲ್ಲಿ ನಿಷೇಧ ಇದೆ ಅಂತ ಅರ್ಥ. ಇಲ್ಲಿ ಕಾರ್ ಮತ್ತು ವಾಹನಗಳಿಗೆ ಪ್ರವೇಶವಿದೆ, ಕಾರ್ ಮತ್ತು ಮೋಟರ್ ಸೈಕಲ್ ನಿಷೇಧಿಸಿದೆ, ವಾಹನಗಳ ಪ್ರವೇಶ ನಿಷೇಧಿಸಿದೆ, ಈ ಥರ ಇದೆ. ಇದರಾಗ ಎರಡನೇದು ಸರಿಯಾದ ಉತ್ತರ. ನೆಕ್ಸ್ಟ್, ಈ ಸಂಚಾರಿ ಚಿಹ್ನೆ ಏನನ್ನು ಸೂಚಿಸ್ತದೆ? ಇಲ್ಲಿ ನೋಡಿ, ಒಂದು ಟ್ರಕ್ ಇದೆ, ಟ್ರಕ್ಕಿಗೆ ಅಡ್ಡಗೆರೆ ಹಾಕಿದ್ದಾರೆ ಅಂದರೆ ಇಲ್ಲೇನು ತೋರಿಸ್ತದೆ ಅಂದರೆ ಇಲ್ಲಿ ನಮಗೆ ಲಾರಿಗಳನ್ನು ನಿಷೇಧಿಸಿದೆ ಅಂತ ಅರ್ಥ. ಸೊ ಬಸ್ಗಳು ನಿಷೇಧಿಸಿದೆ, ಭಾರಿ ವಾಹನ ನಿಷೇಧಿಸಿದೆ, ಈ ಥರ ಎಲ್ಲ ಅದಕ್ಕೆ ಸಂಬಂಧಪಟ್ಟಿದೆ ಇದ್ದಾವೆ. ಇದರ ಸರಿಯಾದ ಉತ್ತರ ಲಾರಿ ನಿಷೇಧಿಸಿದೆ. ಈ ಸಂಚಾರಿ ಚಿಹ್ನೆ ಏನನ್ನು ಸೂಚಿಸುತ್ತದೆ? ಇಲ್ಲಿ ನೋಡಿ, ಎತ್ತಿನ ಗಾಡಿ ಆಮೇಲೆ ತಳ್ಳೋ ಗಾಡಿ, ಕೈಯಿಂದ ತಳ್ಕೊಂಡು ಹೋಗ್ತಾ ಇದ್ದಾರೆ ನೋಡೊಬ್ಬರು. ಇದನ್ನು ಅದನ್ನು ಎರಡರ ಮೇಲೆ ಅಡ್ಡಗೆರೆ ಹಾಕಿದ್ದಾರೆ ಅಂದರೆ ನಿಷೇಧ ಮಾಡಿದ್ದಾರೆ ಅಂತ ಅರ್ಥ. ಇಲ್ಲಿ ಆನ್ಸರ್ ನೋಡೋಣ. ಎತ್ತಿನ ಗಾಡಿ ಮತ್ತು ಕೈ ಗಾಡಿ ನಿಷೇಧಿಸಿದೆ, ಸೈಕಲ್ ನಿಷೇಧಿಸಿದೆ, ಎಲ್ಲ ವಾಹನಗಳು ನಿಷೇಧಿಸಿದೆ. ಸೊ ನಮಗೇನು ಅನಿಸುತ್ತೆ, ಅಲ್ಲಿ ಮ್ಯಾಗಿಂದ ಕೆಳಗಿಂದ ಎರಡು ನಿಷೇಧಿಸಿದ್ರೆ ಅಂದರೆ ಎಲ್ಲನೂ ಈಗ ಗಾಡಿಯಲ್ಲಿ ಈ ರೋಡಲ್ಲಿ ಹೋಗಕ್ಕೆ ಬಿಡಲ್ಲ ಅಂತೇಳಿ ನಾವು ತಪ್ಪು ಅನ್ಸರ್ ಆಗ್ಬೋದು. ಇಲ್ಲೇನಿದೆ ಅಂದರೆ ಎತ್ತಿನ ಗಾಡಿ ಮತ್ತು ಕೈ ಗಾಡಿ ನಿಷೇಧಿಸಿದೆ ಅನ್ನೋದು ಸರಿಯಾದ ಉತ್ತರ. ನೀಟಾಗಿ ನೋಡ್ಕೊಳ್ಳಿ. ನೆಕ್ಸ್ಟು, ಈ ಸಂಚಾರಿ ಚಿಹ್ನೆ ಏನನ್ನು ಸೂಚಿಸುತ್ತದೆ? ವಿದ್ಯಾರ್ಥಿಗಳನ್ನು ನಿಷೇಧಿಸಿದೆ, ಪಾದಚಾರಿಗಳಿಗೆ ಅನುಮತಿ ಇದೆ, ಪಾದಚಾರಿಗಳನ್ನು ನಿರ್ಬಂಧಿಸಿದೆ. ಇಲ್ಲಿ ನೋಡಿ, ವಿದ್ಯಾರ್ಥಿಗಳು ಅಂದರೆ ಹಿಂದ್ಗಡೆ ಬ್ಯಾಗ್ ಇರುತ್ತೆ, ಇಲ್ಲಿ ಇವರಿಗೆ ಬ್ಯಾಗ್ ಏನು ಕಾಣಿಸ್ತಾ ಇಲ್ಲ. ಇಲ್ಲೇನದು ಅಂದರೆ ಪಾದಚಾರಿಗಳಿಗೆ ಅನುಮತಿ ಇದೆ ಅಂದರೆ ಅದಕ್ಕೆ ಹತ್ತಿರ ಇರೋದು ಆಪ್ಷನ್ಗಳು ಕೊಟ್ಟಿರ್ತಾರೆ. ಅದಕ್ಕೋಸ್ಕರ ಇಲ್ಲಿ ಆನ್ಸರ್ ಮೂರನೇದು ಪಾದಚಾರಿಗಳನ್ನು ನಿರ್ಬಂಧಿಸಿದೆ. ನೆಕ್ಸ್ಟು, ಈ ಸಂಚಾರಿ ಚಿಹ್ನೆ ಏನನ್ನು ಸೂಚಿಸುತ್ತದೆ? ನೋಡಿ, ಲೆಫ್ಟ್ ಮಾರ್ಕಲ್ಲಿ ಅಡ್ಡಗೆರೆ ಹೊಡೆದಾರೆ ಅಂದರೆ ಇಲ್ಲಿ ಏನಂತೇಳಿ ನೋಡೋಣ ಸರ್. ಓವರ್ಟೇಕಿಂಗ್ ಬಲಬದಿಯಿಂದ ನಿಷೇಧಿಸಿದೆ, ಎಡಕ್ಕೆ ತಿರುಗಿ ಅಥವಾ ಎಡತಿರುವು ನಿಷೇಧಿಸಿದೆ. ಇಲ್ಲಿ ಸರಿಯಾದ ಉತ್ತರ ಮೂರನೇದು, ಎಡತಿರುವು ನಿಷೇಧಿಸಿದೆ. ಈ ಚಿಹ್ನೆ ಏನನ್ನು ಸೂಚಿಸುತ್ತದೆ? ವೇಗದ ಮಿತಿ ಗಂಟೆಗೆ 50 ಕಿಲೋಮೀಟರ್ ಮೀರಬಾರದು, ವಾಹನಗಳನ್ನು ಗಂಟೆಗೆ 50 ಕಿಲೋಮೀಟರ್ ವೇಗದಲ್ಲಿ ಚಲಾಯಿಸಿ, ವಾಹನವನ್ನು ಗಂಟೆಗೆ 50 ಕಿಲೋಮೀಟರ್ಗಿಂತ ಹೆಚ್ಚು ವೇಗದಲ್ಲಿ ಚಲಾಯಿಸಿ. ಸೊ ಇದು 50ಕ್ಕೆ ಸಂಬಂಧಪಟ್ಟಿದ್ದೆ, ಅದಕ್ಕೆ ಹತ್ತಿರ ಇರೋವೆ ಎಲ್ಲ ಆನ್ಸರ್ ಇದ್ದಾವೆ. ಸೊ ಇದರಲ್ಲಿ 50 ಅಂತೇಳಿ ಅಲ್ಲಿ ಏನಾದ್ರು ಹಾಕಿದರೆ ನಾವು ಆ 50ಅನ್ನು ದಾಟಬಾರದು, 50ರ ಕೆಳಗಡೆ ಇರಬೇಕು ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ. ಇಲ್ಲೇನಾಗುತ್ತೆ ಅಂದರೆ ವೇಗದ ಮಿತಿ ಗಂಟೆಗೆ 50 ಕಿಲೋಮೀಟರ್ ಮೀರಬಾರದು. ನೆಕ್ಸ್ಟ್, ಈ ಸಂಚಾರಿ ಚಿಹ್ನೆ ಏನನ್ನು ಸೂಚಿಸುತ್ತದೆ? ನೋಡಿ, 2M ಅಂತ ಹಾಕಿದ್ದಾರೆ, ಆ ಕಡೆ ಈ ಕಡೆ ಮೂಲೆಗೆ ಇದು ಇದೆ ಅಂದರೆ ನಮ್ದು ಇಲ್ಲಿ ಅಗಲ ಸಿಸ್ಟಮ್. ನಾವು ಏನು ತಿಳ್ಕೊಬೇಕು ಅಂದರೆ, ನಾವು ಈ ಥರದ ಇದು ಪ್ರಾಕ್ಟೀಸ್ ಮಾಡಬೇಕಾದ್ರೆ ನಾವುಗಳು ಈ ಕಡೆಯಿಂದ ಹೋಗ್ತಾ ಇದ್ದೀವಿ ಅಂದರೆ ನೋಡಿ, ಕೆಳಗಿಂದ ಮೇಲ್ಗಡೆ ಈ ಕಡೆಯಿಂದ ಹೋಗ್ತಾ ಇದ್ದೀವಿ ಅಂತ ತಿಳ್ಕೊಬೇಕು. ಸೊ ಅವಾಗೇನಾಗುತ್ತೆ, ಇಲ್ಲಿ ನೋಡಿ, ಈ ಕಡೆ ಬ್ಲ್ಯಾಕ್ ಮಾರ್ಕ್ ಇದೆಯಲ್ಲ ಅಂದರೆ ಇದು ಅಗಲ ಅಂತ ಅರ್ಥ. ಸೊ ಆವಾಗ ನಾವು ಆನ್ಸರ್ ನೋಡೋಣ, ಆಪ್ಷನ್ ನೋಡೋಣ. ವೇಗದ ಮಿತಿ ಗಂಟೆಗೆ 2 ಕಿಲೋಮೀಟರ್ ಮಾತ್ರ, 2 ಮೀಟ್ರ್ಗಿಂತ ಹೆಚ್ಚು ಅಗಲವಿರುವ ವಾಹನ ನಿಷಿದ್ಧ, 2 ಮೀಟ್ರ್ಗಿಂತ ಹೆಚ್ಚು ಎತ್ತರ ಇರುವ ವಾಹನವನ್ನು ನಿಷೇಧಿಸಿದೆ. ಸೊ ಇದಕ್ಕೆ ಸರಿಯಾದ ಉತ್ತರ ಎರಡನೇದು, 2 ಮೀಟರ್ಗಿಂತ ಹೆಚ್ಚು ಅಗಲವಿರುವ ವಾಹನ ನಿಷಿದ್ಧ ಅಂದರೆ 2 ಮೀಟ್ರ್ ಯಾವ ಗಾಡಿ ಇರ್ತವೆ ಅಗಲ ಆಗಿರೋವು ಆ ಗಾಡಿಯಲ್ಲಿ ಆ ರೋಡಲ್ಲಿ ಪಾಸ್ ಆಗ್ತವೆ, ಇಲ್ಲಾಂದರೆ ಆ ಕಡೆ ಈ ಕಡೆ ಟಚ್ ಆಗುತ್ತೆ. ಅದಕ್ಕೋಸ್ಕರ 2 ಮೀಟ್ರ್ ಮಾತ್ರ, 2 ಮೀಟ್ರ್ಗಿಂತ ಹೆಚ್ಚು ಅಗಲವಿರೋ ನಿಷಿದ್ಧ ಅಂತೇಳಿ ಇದರ ಅರ್ಥ. ಎರಡನೇದು ಸರಿಯಾದ ಉತ್ತರ. ಈ ಸಂಚಾರಿ ಚಿಹ್ನೆ ಏನನ್ನು ಸೂಚಿಸ್ತದೆ? ನಾವು ಆಗಲೇ ಹೇಳಿದ್ವಲ್ಲ, ಅವಾಗ ಅಗಲ ನೋಡಿದ್ವಿ, ಈಗ ಎತ್ತರ ಕೊಟ್ಟಿದ್ದಾರೆ. ಅದೇ ಥರ 3.5 ಮೀಟ್ರ್ಗಿಂತ ಹೆಚ್ಚು ಎತ್ತರದ ವಾಹನಗಳಿಗೆ ಪ್ರವೇಶ ಮಾತ್ರ, 3.5 ಮೀಟ್ರ್ ಅಗಲವಿರುವ ವಾಹನಗಳಿಗೆ ಮಾತ್ರ, 3.5 ಮೀಟ್ರ್ಗಿಂತ ಕಡಿಮೆ ಎತ್ತರ ಇರುವ ವಾಹನಗಳಿಗೆ ಮಾತ್ರ ಪ್ರವೇಶ. ಮೂರನೇದು ಸರಿಯಾದ ಉತ್ತರ. ಈ ಸಂಚಾರಿ ಚಿಹ್ನೆ ಏನನ್ನು ಸೂಚಿಸ್ತದೆ? ಇಲ್ಲಿ ನೋಡಿ, ರೌಂಡಲ್ಲಿ ಎಕ್ಸ್ ಮಾರ್ಕ್ ಥರ ರೆಡ್ ಕೊಟ್ಟಿದ್ದಾರೆ. ಇಲ್ಲಿ ನಿಲ್ಲಿ ಅಂತೇಳಿ ನಿಲ್ಲಬಾರದು ಮತ್ತು ನಿಲ್ಲಿಸಬಾರದು ಅಥವಾ ಜಂಕ್ಷನ್. ಇದರ ಅರ್ಥ ಏನು? ನಾವು ಈ ಥರ ಕೊಟ್ಟರೆ ಅಂದ್ರೆ ಸರ್ಕಲ್ ಇದೆ,
ಚೌರಸ್ತಾ ಇದೆ ಅಂತೇಳಿ ನಾವು ಈ ಥರ ಏನೋ ಕನ್ಫ್ಯೂಸ್ ಮಾಡ್ಕೋತೀವಿ. ಇದರ ಅರ್ಥ ರೆಡ್ ಕಲರಲ್ಲಿ ಈ ಥರ ಕೊಟ್ಟರೆ ಅಲ್ಲಿ ಗಾಡಿ ನಿಲ್ಲಿಸಲೇಬಾರ್ದು ಅಂತ ಅರ್ಥ. ಎರಡನೇ ಸರಿಯಾದ ಉತ್ತರ. ಈ ಸಂಚಾರಿ ಚಿಹ್ನೆ ಏನನ್ನು ಸೂಚಿಸುತ್ತದೆ? ಇಲ್ಲಿ ಪ್ರವೇಶವಿಲ್ಲನ, ಕಡ್ಡಾಯವಾಗಿ ನೇರವಾಗಿ ಹೋಗ್ಬೇಕಾ, ಎರಡು ಕಡೆಯಿಂದ ಪ್ರವೇಶನ. ಇಲ್ಲಿ ಕಡ್ಡಾಯವಾಗಿ ನೇರವಾಗಿ ಹೋಗಬೇಕು, ಸರಿಯಾದ ಉತ್ತರ. ನೆಕ್ಸ್ಟ್ ನೋಡೋಣ. ಈ ಸಂಚಾರಿ ಚಿಹ್ನೆ ಏನನ್ನು ಸೂಚಿಸುತ್ತದೆ? ಕಡ್ಡಾಯ ಬಲ ತಿರುವು, ಕಡ್ಡಾಯ ನೇರ ಅಥವಾ ಎಡ ತಿರುವು, ಮುಂದೆ ಎಡಬದಿ ಇದೆ. ಇಲ್ಲಿ ಸರಿಯಾದ ಉತ್ತರ ಕಡ್ಡಾಯ ನೇರ ಅಥವಾ ಎಡ ತಿರುವು. ನೆಕ್ಸ್ಟ್ ನೋಡೋಣ. ಈ ಸಂಚಾರಿ ಚಿಹ್ನೆ ಏನನ್ನು ಸೂಚಿಸುತ್ತದೆ? ಎಡಬದಿಯಲ್ಲಿ ನಿಲ್ಲಿಸಿ, ಕಡ್ಡಾಯವಾಗಿ ಎಡಕ್ಕೆ ಚಲಿಸಿ, ಎಡಕ್ಕೆ ತಿರುಗಿ. ಇಲ್ಲಿ ಸರಿಯಾದ ಉತ್ತರ ಕಡ್ಡಾಯವಾಗಿ ಎಡಕ್ಕೆ ಚಲಿಸಿ. ನೆಕ್ಸ್ಟ್ ನೋಡೋಣ. ಈ ಸಂಚಾರಿ ಚಿಹ್ನೆ ಏನನ್ನು ಸೂಚಿಸುತ್ತದೆ? ಬಲ ಏರು ರಸ್ತೆ, ಬಲ ತಿರುವು, ಬಲ ಬದಿಯಲ್ಲಿ ಇರಿ ಅಂತೇಳಿ. ಇದು ಸರಿಯಾದ ಉತ್ತರ ಬಲ ತಿರುವು. ನೆಕ್ಸ್ಟ್ ನೋಡೋಣ. ಈ ಸಂಚಾರಿ ಚಿಹ್ನೆ ಏನನ್ನು ಸೂಚಿಸುತ್ತದೆ? ಎಡ ಏರು ರಸ್ತೆ, ಎಡ ತಿರುವು ಅಥವಾ ಎಡ ಬದಿಯಲ್ಲಿ ಇರಿ. ಸರಿಯಾದ ಉತ್ತರ ಏನಂತ ನೋಡೋಣ, ಎಡ ಏರು ರಸ್ತೆ. ಈ ಸಂಚಾರಿ ಚಿಹ್ನೆ ಏನನ್ನು ಸೂಚಿಸುತ್ತದೆ? ಬಲ ಹೇರ್ ಪಿನ್ ರಸ್ತೆ, ಬಲ ಏರು ಮತ್ತು ಇಳಿವು ರಸ್ತೆ, ಬಲ ಇಳಿವು ರಸ್ತೆ. ನೋಡಿ ನಮ್ಗೆ ಯಾವ ಥರ ಕನ್ಫ್ಯೂಸ್ ಮಾಡ್ತಾರೆ. ಎಲ್ಲ ಬಲಕೆ ಇದೆ. ಏರ್ ಪಿನ್ ರಸ್ತೆನ ಅಥವಾ ಅಪ್ ಡೌನ್ ಅಂತೇಳಿ ಇಲ್ಲಿ ನಮ್ಗೆ ನೋಡೋಕ್ಕೆ ಅಪ್ ಹೋಗಿ ಮತ್ತು ಕೆಳಗೆ ಡೌನ್ ಬರೋ ಥರ ಕಾಣಿಸ್ತಾ ಇದೆಯಲ್ವ, ಅಥವಾ ಬಲ ಇಳಿವು ಅಂದರೆ ರೈಟಿಗೆ ಡೌನ್ ಇಳಿತಾ ಇದೆ ಅಲ್ವ, ಈ ಥರ ನಮಗೆ ಹೇಳ್ತಾರೆ. ಇಲ್ಲಿ ಸರಿಯಾದ ಉತ್ತರ ಬಲ ಹೇರ್ ಪಿನ್ ರಸ್ತೆ ಆಗುತ್ತೆ. ನೆಕ್ಸ್ಟ್ ನೋಡೋಣ. ಈ ಸಂಚಾರಿ ಚಿಹ್ನೆ ಏನನ್ನು ಸೂಚಿಸ್ತದೆ? ನೋಡಿ ಇದು ಕೂಡ ಆ ಕಡೆ ಬಲಕ್ಕಿತ್ತು, ಇದು ಎಡಕ್ಕಿದೆ. ಎಡ ಹೇರ್ ಪಿನ್ ರಸ್ತೆ. ಸೊ ಈ ಥರ ಇನ್ನೂ ಭಾಳಷ್ಟು ಎಲ್ಲ ಸಂಚಾರಿ ಚಿಹ್ನೆಗಳಿದ್ದಾವೆ. ಮುಂದಿನ ದಿನದಲ್ಲಿ 1 by 1 ನಾನು ಹಾಕ್ತೀನಿ. ಸೊ ಯಾರ್ಯಾರು ಅಪ್ಲಿಕೇಶನಲ್ಲಿ ಏನೇನು ಹೆಸರು ಹಾಕಿದ್ದೀರೋ, ಸೊ ನಿಮ್ಮದು ಸ್ಪೆಲ್ಲಿಂಗ್ ಏನಾರ ಮಿಸ್ಟೇಕು, ಅದು ಆಮೇಲೆ ಫೋನ್ ನಂಬರ್ ಚೇಂಜ್ ಆಗಿದ್ದು, ಈ ಥರ ಹಲವಾರು ಎಲ್ಲ ಪ್ರಾಬ್ಲಮ್ಗಳು ಇದ್ದಿರ್ತವೆ. ನೀವು ಕರೆಪತ್ರ ಡೌನ್ಲೋಡ್ ಮಾಡ್ಕೊಂಡು ಹೋಗಿ ನಿಮ್ಮದು ಹೆಸರು SSLC ಮಾರ್ಕ್ಸ್ ಕಾರ್ಡ್ನಾಗ ಯಾವ ಥರ ಇದೆ, ಯಾವ ಸ್ಪೆಲ್ಲಿಂಗ್ ಇದೆ ಕರೆಕ್ಟಾಗಿ ಆ ಸ್ಪೆಲ್ಲಿಂಗೇ ಇರಬೇಕು. ಆಮೇಲೆ ನೀವು ಫೋನ್ ಏನಾದರೂ ಚೇಂಜ್ ಆಗಿದರೆ ನೀವು ವೆರಿಫಿಕೇಷನ್ಗೆ ಹೋಗಿದಾಗ ಅಲ್ಲೇ ಅವರಿಗೆ ಹೇಳಿದರೆ ಅವರು ಚೇಂಜ್ ಮಾಡಿಕೊಡ್ತಾರೆ. ನಿಮ್ಮ ಸ್ಪೆಲ್ಲಿಂಗ್ ಏನಾದರೂ ಮಿಸ್ಟೇಕ್ ಆದ್ರೂ ಎಡಿಟ್ ಮಾಡಿಕೊಡ್ತಾರೆ ಅಂತ ಹೇಳುತ್ತಾ, ಸೊ ನಿಮ್ಮ ಡಾಕ್ಯುಮೆಂಟ್ಸ್ಗಳೆಲ್ಲ ಕರೆಕ್ಟಾಗಿ ನೀಟಾಗಿ ಮಾಡ್ಕೊಳ್ಳಿ ಅಂತ ಹೇಳುತ್ತಾ, ಮತ್ತು ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಇದ್ರ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ಸ್ಗಳಿದ್ದರೆ ಕಾಮೆಂಟಲ್ಲಿ ಕೇಳಿ. ಬೇರೆ ಏನಾದರೂ ಪ್ರಾಬ್ಲಮ್ಗಳಿದ್ರನ್ನ ಕೇಳಿ. ಸೊ ಅದಕ್ಕೆ ನಾನು ನನ್ನ ತಿಳಿದ ಮಟ್ಟಿಗೆ ನಾನು ನಿಮಗೆ ಮಾಹಿತಿಯನ್ನು ಕೊಡ್ತೀನಿ ಅಂತ ಹೇಳುತ್ತಾ, ಮತ್ತು ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನನ್ನ ಮಾಹಿತಿ ನಿಮಗೆ ಏನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ ಅಂತ ಹೇಳುತ್ತಾ ಮತ್ತೊಮ್ಮೆ ನಮಸ್ಕಾರ, ಧನ್ಯವಾದಗಳು.